ಆಲ್ಮೋಸ್ಟ್ 29 ವಿಧಾನಸಭಾ ಕ್ಷೇತ್ರಗಳ ಮತ ಎಣಿಕೆ ಆರಂಭವಾಗಿದೆ. ಈ ಪೈಕಿ ಬಿಜೆಪಿ 16, ಎಎಪಿ 12, ಕಾಂಗ್ರೆಸ್ 1. ಖಾತೆ ತೆರೆದಿದೆ ಕಾಂಗ್ರೆಸ್ ಮೊದಲ ಬಾರಿಗೆ. ಅಂತೂ ಇಂತೂ ಒಂದು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಸಾಧಿಸ್ತಾ ಇದೆ. ಅಂತೂ ಇಂತೂ ಒಂದು ಕ್ಷೇತ್ರ ದೆಹಲಿಯಲ್ಲಿ ಮುನ್ನಡೆಯ ಖಾತೆ ತೆರೆದಿದೆ ಕಾಂಗ್ರೆಸ್. ಅಟ್ಲೀಸ್ಟ್ ಆಲ್ಮೋಸ್ಟ್ ಮತ ಎಣಿಕೆ ಆರಂಭವಾಗಿ 20 ನಿಮಿಷಗಳ ಬಳಿಕ ಕಾಂಗ್ರೆಸ್ ತನ್ನ ಮುನ್ನಡೆಯ ಖಾತೆಯನ್ನ ತೆರೆದಿದೆ. ಮತ್ತೊಂದು ಕಡೆ ಆಮ್ ಆದ್ಮಿ ಪಾರ್ಟಿಯ ಘಟಾನುಘಟಿ ನಾಯಕರಿಗೆ ಈಗ ಹಿನ್ನಡೆ ಅನ್ನೋದು ಗೊತ್ತಾಗ್ತಾ ಇದೆ. ಆಲ್ಮೋಸ್ಟ್ ಫ್ರಂಟ್ ಲೈನ್ ಲೀಡರ್ಸ್ಗೆ ಹಿನ್ನಡೆ ಸಿಗ್ತಾ ಇರುವಂಥದ್ದು. ಫ್ರಂಟ್ ಲೈನ್ ಲೀಡರ್ಸ್ ಯಾರ್ಯಾರು ಅಂತ ಹೇಳಿದ್ರೆ ಅರವಿಂದ್ ಕೇಜ್ರಿವಾಲ್, ಮನೀಶ್ ಸಿಸೋಡಿಯಾ, ಹಾಲಿ ಸಿಎಂ ಅತೀಶಿ ಹಿನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ. ಆಮ್ ಆದ್ಮಿ ಪಕ್ಷದ ಫ್ರಂಟ್ ಲೈನ್ ಲೀಡರ್ಸ್ ಇವರು, ಈ ಮೂವರು ಕೂಡ. ಅತೀಶಿ 6 ತಿಂಗಳ ಹಿಂದೆ ಸಿಎಂ ಪಟ್ಟಕ್ಕೆ ಬರ್ತಾರೆ, ಸಿಎಂ ಕುರ್ಚಿಯಲ್ಲಿ ಕುತ್ಕೋತಾರೆ, ರಾಮಾಯಣದ ಉಲ್ಲೇಖವನ್ನ ಮಾಡ್ತಾರೆ. ಅರವಿಂದ್ ಕೇಜ್ರಿವಾಲ್ ಅವರು ರಾಜೀನಾಮೆಯನ್ನು ಕೊಟ್ಟ ಬಳಿಕ ಅತೀಶಿ ಅವರು ಒಂದು ಭಾಷಣವನ್ನ ಮಾಡಿದ್ರು. ನಾನು ರಾಮಾಯಣದ ಭರತನಂತೆ. ರಾಮ ವನವಾಸಕ್ಕೆ ಹೋದಂತಹ ಸಂದರ್ಭದಲ್ಲಿ ರಾಮನ ಪಾದುಕೆಗಳನ್ನ ಇಟ್ಕೊಂಡು ರಾಜ್ಯಭಾರ ಮಾಡಿದ್ದ ಭರತ. ಅದೇ ರೀತಿಯಾಗಿ ನಾನು ಕೂಡ ಅರವಿಂದ್ ಕೇಜ್ರಿವಾಲ್ ಅವರ ಹೆಸರಲ್ಲಿ ಭರತನಂತೆ ಕೆಲಸ ಮಾಡ್ತೀನಿ. ಅರವಿಂದ್ ಕೇಜ್ರಿವಾಲ್ ಅವರನ್ನ ಮತ್ತೆ ಅಧಿಕಾರಕ್ಕೆ ತರೋದೇ ನಮ್ಮ ಗುರಿ ಅಂತ ಹೇಳಿ ಹೇಳಿದ್ರು. ಬಟ್ ಈಗ ರಿಸಲ್ಟ್ ನೋಡಿ ಎಲ್ಲವೂ ಕೂಡ ಉಲ್ಟಾ ಆಗ್ತಾ ಇದೆ. ಅತೀಶಿಗೆ ಹಿನ್ನಡೆ, ಅರವಿಂದ್ ಕೇಜ್ರಿವಾಲ್ಗೆ ಹಿನ್ನಡೆ, ಮನೀಶ್ ಸಿಸೋಡಿಯಾಗೆ ಹಿನ್ನಡೆ. ಸದ್ಯದ ಟ್ರೆಂಡ್ನಲ್ಲಿ ಬಿಜೆಪಿ ಮುನ್ನಡೆಯನ್ನ ಸಾಧಿಸಿದೆ. ಎಲ್ಲ ಎಕ್ಸಿಟ್ ಪೋಲ್ಗಳ ಪ್ರಕಾರ ನೆಕ್ ಟು ನೆಕ್ ಫೈಟ್ ಅಂತೂ ಕಾಣಿಸ್ತಾ ಇದೆ. ಬಟ್ ಬಿಜೆಪಿ ಸದ್ಯಕ್ಕೆ ಎಎಪಿಗಿಂತ 2 ಕ್ಷೇತ್ರದಲ್ಲಿ ಮುನ್ನಡೆ ಸಾಧಿಸಿದೆ. ದೆಹಲಿಯ ಗದ್ದುಗೆ ಆಟದಲ್ಲಿ ಸಮಬಲದ ಹೋರಾಟವನ್ನ ನೋಡ್ತಾ ಇದ್ದೀವಿ. ಆಲ್ಮೋಸ್ಟ್ 67% ಮಧ್ಯಮ ವರ್ಗ ಇರುವಂತಹ ದೆಹಲಿ, ಬರೋಬ್ಬರಿ 67% ಮಧ್ಯಮ ವರ್ಗ ಇರುವಂಥದ್ದು. ಈ ಪೈಕಿ 50% ಕೆಳ ಮಧ್ಯಮ ವರ್ಗ ಇದೆ. ವಲಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಇರುವಂತಹ ದೆಹಲಿ. ಹರಿಯಾಣ, ಪಂಜಾಬ್ನ ಪ್ರಭಾವ ಹೆಚ್ಚು. ಈ ದೆಹಲಿಯಲ್ಲಿ ಯಾರು ಗೆಲ್ತಾರೆ? ಸಾಂಪ್ರದಾಯಿಕ ಮತಗಳು, ಬಿಜೆಪಿಯ ಹಿಂದುತ್ವದ ಅಜೆಂಡಾ ವರ್ಕೌಟ್ ಆಗುತ್ತಾ ಬಿಜೆಪಿಗೆ? 2015-20 ರಿಸಲ್ಟ್ಗೂ ಈಗ ಕಾಣಿಸ್ತಾ ಇರುವಂತಹ ರಿಸಲ್ಟ್ಗೂ ಅಜಗಜಾಂತರ ವ್ಯತ್ಯಾಸವಿದೆ. 70 ವಿಧಾನಸಭಾ ಕ್ಷೇತ್ರಗಳ ಪೈಕಿ 31 ವಿಧಾನಸಭಾ ಕ್ಷೇತ್ರಗಳ ರಿಸಲ್ಟ್ ಅಂದ್ರೆ ಮತ ಎಣಿಕೆ ಆರಂಭವಾಗಿದೆ. ಈ ಪೈಕಿ ಎಎಪಿ 14, ಬಿಜೆಪಿ 16, ಕಾಂಗ್ರೆಸ್ ಕೇವಲ 1. ಆಲ್ಮೋಸ್ಟ್ ನೆಕ್ ಟು ನೆಕ್ ಫೈಟ್ ಕಾಣಿಸ್ತಾ ಇದೆ. ಆಲ್ಮೋಸ್ಟ್ ನೆಕ್ ಟು ನೆಕ್ ಫೈಟ್ ಇರುವಂತದ್ದು. ಎರಡು 2003ರಲ್ಲಿ 53.43% ವೋಟಿಂಗ್ ನಡೆದಿತ್ತು. ಇನ್ನು ಕಲ್ಕಾಜಿ ರಿಸಲ್ಟ್ ನಲ್ಲಿ ಹಾವು ಏಣಿ ಆಟ ಆರಂಭವಾಗಿದೆಯಂತೆ. ಕಲ್ಕಾಜಿ ರಿಸಲ್ಟ್ ಅತೀಶಿಗೆ ಮತ್ತೆ ಹಿನ್ನಡೆ. ಕಲ್ಕಾಜಿ ವಿಧಾನಸಭಾ ಕ್ಷೇತ್ರದಲ್ಲಿ
ಸಿಟ್ಟಿಂಗ್ ಸಿಎಂ ಅತೀಶಿ ಹಿನ್ನಡೆಯನ್ನ ಅನುಭವಿಸ್ತಾ ಇದ್ದಾರೆ. ಹಾವು ಏಣಿ ಆಟ ಆರಂಭವಾಗಿದೆ. ಕಲ್ಕಾಜಿ ರಿಸಲ್ಟ್ನಲ್ಲಿ 2013ರಲ್ಲಿ 65.6% ವೋಟಿಂಗ್ ನಡೆದಿತ್ತು. ಆ ಸಂದರ್ಭದಲ್ಲಿ ಅತಂತ್ರದ ಫಲಿತಾಂಶ. 2015ರಲ್ಲಿ 67% ವೋಟಿಂಗ್ ನಡೆದಿತ್ತು. ಎಎಪಿಗೆ ಸ್ಪಷ್ಟ ಬಹುಮತ. 2020ರಲ್ಲಿ 62.5% ವೋಟಿಂಗ್ ನಡೆದಿತ್ತು. ಎಎಪಿ ಮತ್ತೆ ಸ್ಪಷ್ಟ ಬಹುಮತ. 2025 60.54% ವೋಟಿಂಗ್ ನಡೆದಿದೆ. ಈ ಬಾರಿಗೆ ಯಾರಿಗೆ ಸ್ಪಷ್ಟ ಬಹುಮತ ಸಿಗುತ್ತೆ ಅನ್ನೋದು ಇನ್ನೇನು ಕೆಲವೇ ಗಂಟೆಗಳಲ್ಲಿ ಗೊತ್ತಾಗುತ್ತೆ. ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ಗೆ ಮತ್ತೆ ಮುನ್ನಡೆ. ಬಿಜೆಪಿಯ ಪರ್ವೇಶ್ ವರ್ಮಾಗೆ ಹಿನ್ನಡೆ ಈಗ ಸದ್ಯಕ್ಕೆ. ಅರವಿಂದ್ ಕೇಜ್ರಿವಾಲ್ ಈ ಬಾರಿ ಒಂದು ರಿಸ್ಕ್ ಅನ್ನ ತೆಗೆದುಕೊಂಡಿದ್ರು. ಕಂಪ್ಲೀಟ್ ರಿಸ್ಕ್ ಇದು. ದೆಹಲಿಯಲ್ಲಿ ಆಮ್ ಆದ್ಮಿ ಪಕ್ಷಕ್ಕೆ ಆರಂಭಿಕ ಶಾಕ್ ಎದುರಾಗಿರುವಂಥದ್ದು. ಅರವಿಂದ್ ಕೇಜ್ರಿವಾಲ್ಗೆ ಒಂದಿಷ್ಟು ಹಿನ್ನಡೆ. ದೆಹಲಿಯಲ್ಲಿ ಆಪ್ಗೆ ಆರಂಭಿಕ ಶಾಕ್. ಇಡೀ ದೇಶದ ಗಮನ ದೆಹಲಿಯತ್ತ ಮಾಜಿ ಸಿಎಂ ಕೇಜ್ರಿವಾಲ್ಗೆ ಮುನ್ನಡೆ. ಬಿಜೆಪಿಯ ಪರ್ವೇಶ್ ವರ್ಮಾಗೆ ಹಿನ್ನಡೆ. ಆವು ಏಣಿಯಾಟ ಜೋರಾಗಿ ನಡೀತಾ ಇದೆ. ಪ್ರಾರಂಭದಲ್ಲೇ ಈ ಕ್ಷೇತ್ರದಲ್ಲಿ ಆವು ಏಣಿಯಾಟ. ಸುದೀರ್ಘ ಅಧಿಕಾರ ನಡೆಸಿದಂತಹ ಆಪ್ಗೆ ಆರಂಭಿಕದಲ್ಲೇ ಬಹುದೊಡ್ಡ ಶಾಕ್